ಎಲ್ಲರಿಗೂ ನಮಸ್ಕಾರ. ಈ ಒಂದು ಮಹತ್ವದ ಸುದ್ದಿಗೋಷ್ಠಿ ಏನಂದರೆ, ನಾವು ಈ ಒಂದು ಕನ್ನಡ ಸೇನೆ, ಕರ್ನಾಟಕ ರಾಷ್ಟ್ರ ಕನ್ನಡ ಸೇನೆ ಸುಮಾರು 8 ವರ್ಷಗಳಿಂದ ಸತತವಾಗಿ ಈ ತಾಲೂಕಿನಲ್ಲಿ ಸಂಘಟನೆ ಮಾಡ್ಕೊಂಡು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ಸಮಾಜಮುಖಿ ಕೆಲಸಗಳನ್ನು ಸಹ ಮಾಡ್ತಿದ್ದೀವಿ. ಅದರಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಫ್ರೀಯಾಗಿ ಮಾಡ್ತಾಯಿದ್ದೀವಿ ವರ್ಷ. ಇದು ನಮ್ಮ ಒಂದು ಸಂಘಟನೆಯಿಂದ 7ನೇ ಕ್ಯಾಂಪ್, 7ನೇ ಶಿಬಿರ ಇರುತ್ತೆ. ಇದು ನಮ್ಮ ಒಂದು ತಾಲೂಕು ಘಟಕ ಮತ್ತು ನಗರ ಘಟಕದ ಒಂದು ಆಕ್ಷೇಪಣೆ ಮೇರೆಗೆ ಇವತ್ತು ಒಂದು ಸ್ವಲ್ಪ ಅದ್ಧೂರಿಯಾಗಿ ಮಾಡಬೇಕು ಅಂತ ಕೇಳಿಕೊಂಡ್ರು. ನಾನು ಸಹ ಜಿಲ್ಲಾಧ್ಯಕ್ಷನಾಗಿ ಅದನ್ನು ಒಪ್ಕೊಂಡು ಇವತ್ತು ಈ ತಾಲೂಕಿನಲ್ಲಿ ಎಲ್ಲ ನಗರ ಘಟಕ ಮತ್ತು ತಾಲೂಕು ಘಟಕವನ್ನು ಸೇರಿಸಿ ಏನು 29 ಸೋಮವಾರ ಬರ್ತಾಯಿದೆ, ಇದೇ ತಿಂಗಳು 12ನೇ ತಿಂಗಳಲ್ಲಿ, ಅಂದರೆ ಸೋಮವಾರ 29ಕ್ಕೆ ಉಚಿತವಾಗಿ ತಾಲೂಕಾದ್ಯಂತ 2 ದಿನ ಪ್ರಚಾರ ಇರುತ್ತೆ. ಅದರಲ್ಲಿ ಎಲ್ಲ ಘಟಕದ ಪದಾಧಿಕಾರಿಗಳು, ಸದಸ್ಯರು ಭಾಗವಹಿಸುತ್ತಾರೆ. ಅದಲ್ಲದೆ ಕೆಲವು ರಾಜಕೀಯ ವ್ಯಕ್ತಿಗಳು ಎಲ್ಲ ಪಕ್ಷದಿಂದ ಜಾತೀಯವಾಗಿ ನಮ್ಮ ಸಂಘಟನೆಗೆ ಬೆಂಬಲ ನೀಡಲು ಬರ್ತಿದ್ದಾರೆ. ಹಾಗೆ ನಾನು ಈ ಒಂದು ಸಿರಾ ಜನತೆಯಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಈ ನೇತ್ರ ಶಿಬಿರಕ್ಕೆ ಅನೇಕ ಖರ್ಚು ಬರುತ್ತೆ. ಕೆಲವರು ಮಾಡ್ಕೊಳ್ಳಿದ್ದಾರೆ. ಅದಕ್ಕೆ ನಮ್ಮ ಸಂಘಟನೆಯಿಂದ ಸತತವಾಗಿ 7ನೇ ಕ್ಯಾಂಪನ್ನು, 7ನೇ ಶಿಬಿರವನ್ನು ಮಾಡ್ತಾಯಿದ್ದೀವಿ. ತಾವೆಲ್ಲ ಅಕ್ಕಪಕ್ಕದ ಜನರಿಗೆ, ಸ್ನೇಹಿತರಿಗೆ, ತಮ್ಮ ಮನೆಯಲ್ಲಿರುವ ಕೆಲವು ಕಣ್ಣಿನ ದೋಷ ಇರೋರಿಗೆ ಈ ಒಂದು ಶಿಬಿರಕ್ಕೆ ಭಾಗವಹಿಸಿ, ಈ ಶಿಬಿರದಲ್ಲಿ ಏನು ಉಚಿತವಾಗಿ ಪೊರೆ ತಪಾಸಣೆ ಮಾಡ್ತಾರೆ, ಅಗತ್ಯವಿದ್ದರೆ ಶಸ್ತ್ರಚಿಕಿತ್ಸೆ ಉಚಿತವಾಗಿ, ಏನು ಊಟ ವ್ಯವಸ್ಥೆ, ಬಸ್ ವ್ಯವಸ್ಥೆ ಎಲ್ಲ ನಮ್ಮ ಸಂಘಟನೆಯಿಂದ ಉಚಿತವಾಗಿರುತ್ತೆ. ಆದ್ದರಿಂದ ತಾವೆಲ್ಲರೂ ಏನು ಈ ಮಾಧ್ಯಮದಲ್ಲಿ ನಾವು ವೀಕ್ಷಿಸ್ತಿದ್ದೀರಾ, ಅವರೆಲ್ಲರೂ ತಮ್ಮ ಅಕ್ಕಪಕ್ಕದವ್ರನ್ನ, ಸ್ನೇಹಿತರನ್ನ, ಏನೋ ಇಂಥ ದ್ವೇಷವಿದ್ದರೆ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಈ ಒಂದು ಲಾಭವನ್ನು ಪಡ್ಕೊಬೇಕು. ಹಾಗೆ ಈ ಒಂದು ಶಿಬಿರವನ್ನು ಯಶಸ್ವಿಗೊಳಿಸ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭುವನೇಶ್ವರಿ, ಜೈ ಕರ್ನಾಟಕ.